ವೀಕ್ಷಕರೇ, ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಸಮಸ್ಯೆ ಅನ್ನುವಂಥದ್ದು ಎದುರಾಗ್ತವೆ. ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೂ ಕೂಡ ಈ ಒಂದು ಸಮಸ್ಯೆಗಳಲ್ಲೇ ಬದುಕ್ತಾನೆ ಅಂತಾನೆ ಹೇಳ್ಬೋದು. ಇನ್ನು 60 ವರ್ಷ ದಾಟಿದ ಮೇಲೆ ಸಾಕಷ್ಟು ಪೂಜೆಗಳನ್ನ ಮಾಡಿಸ್ತಾರೆ. ಏನೇನೆಲ್ಲ ಪೂಜೆಗಳನ್ನ ಮಾಡಿಸ್ಬೋದು ಅನ್ನುವಂಥದ್ದನ್ನ, ಪರಿಹಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡ್ತೇವೆ. ಎಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹೈಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ನಾ ಹೇಳ್ದೆ ಇವಾಗ 60 ವರ್ಷ ದಾಟಿದ ಮೇಲೆ ಏನೇನೆಲ್ಲ ಪೂಜೆ ಶಾಂತಿಗಳನ್ನ ಮಾಡಿಸ್ಬೋದು ಅನ್ನುವಂಥದ್ದು ತಿಳಿಸ್ಕೊಡಿ ಗುರುಜಿ. ಷೋಡಶ ಸಂಸ್ಕಾರಗಳು ಅಂತ 16, ಒಂದೊಂದು ಸ್ಟೇಜ್ಗೆ ಒಂದೊಂದು ನಾಮಕರಣ, ಜಾತಕರಣ, ಅನ್ನಪ್ರಾಶನ, ಮುಂಜ್ವಿ, ಮತ್ತು ಸಮಾವರ್ತನೆ, ಮದುವೆ, ನಿಷೇಕ, ಶ್ರೀಮಂತ ಹೆಣ್ಣು ಮಕ್ಕಳಾದರೆ ಪ್ರತಿ ಒಬ್ಬರಿಗೂ ಒಂದೊಂದು ಥರದಲ್ಲಿ ಶಾಂತಿಗಳಿರ್ತದೆ. ಶಾಂತಿ ಅಂದರೆ ಯಾವಾಗಲೂ ನಾನು ಹೇಳ್ತಿರ್ತೀನಿ, ಪರ್ವಕಾಲಗಳು, ಗ್ರಹಣ, ಮತ್ತು ಈ ರೀತಿಯಾಗಿ ಒಂದು ಬದಲಾವಣೆ ಜಗತ್ತಿನಲ್ಲಿ ಪ್ರಕೃತಿಯಲ್ಲಿ ನಡೆದರೂ ನಾವು ಅದರ ಬಗ್ಗೆ ಎಚ್ಚರಿಕೆ ಇರಬೇಕು. 60 ವರ್ಷ ತುಂಬಿದಾಗ, 70 ವರ್ಷ ತುಂಬಿದಾಗ, 80 ವರ್ಷ ತುಂಬಿದಾಗ ಅಂತ 3. ಇದನ್ನು ಉಗ್ರರತಿ ಶಾಂತಿ ಅಂತ ಕರೀತಾರೆ ಮೊದಲು. ಆಮೇಲೆ ಭೀಮರತಿ ಶಾಂತಿ ಅಂತ ಕರೀತಾರೆ. ಕನಕಾಭಿಷೇಕ ಅಂತ ಇನ್ನೊಂದು ಕರೀತಾರೆ. ಸಹಸ್ರ ಚಾಂದ್ರಮಾನೋತ್ಸವ ಅಂತ ಕರೀತಾರೆ. ಅವರು ತಮ್ಮ ಜೀವನದಲ್ಲಿ ಅಧಿಕ ಮಾಸಗಳು ಮತ್ತು ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 12 ಪೌರ್ಣಮಿ, 12 ಅದರಲ್ಲಿ ಎಕ್ಸ್ಟ್ರಾ ಬಂದದ್ದಂಥ ಈ ಅಧಿಕ ಮಾಸದಲ್ಲಿ ಬರುವಂಥದ್ದು, ಒಟ್ಟು ಅವರು 1000 ಚಂದ್ರನನ್ನು ನೋಡಿರ್ತಾರೆ. ಹಂಗಾರೆ ಹಿಂಗೆ ಹೋಗಿ ನೋಡ್ತೇನೆ ಅಲ್ಲ, ಅದು ಕ್ರಾಸ್ ಆದರೂ ನೋಡಿದಂಗೆ ಲೆಕ್ಕ. ಎಷ್ಟು ಪೌರ್ಣಿಮೆಗಳು ಬಂತು ಅಂದರೆ 70 ವರ್ಷಕ್ಕೆ 1000 ಚಂದ್ರ, 80 ವರ್ಷಕ್ಕೆ ಕನಕಾಭಿಷೇಕ ಅಂತ ಕರಿತೀವಿ. ಬಂಗಾರದ ನಾಣ್ಯಗಳಲ್ಲಿ ಇವರಿಗೆ ಅಭಿಷೇಕ ಮಾಡಬೇಕು. 60 ವರ್ಷ ಫಸ್ಟ್ ನೋಡೋಣ. ಮದುವೆ ಮಾಡಿಕೊಂಡವರು 60 ವರ್ಷ ಆದಮೇಲೆ, ಮದುವೆ ಮಾಡ್ಕೊಳ್ದೇ ಇದ್ದವರು ಪರವಾಗಿಲ್ಲ, ಕೆಲವರು ಪಾಪ ಮಾಡ್ಕೊಳ್ಳೋದೇ ಇಲ್ಲ, ಒಬ್ಬರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಜೀವನ ಪೂರ್ತಿ ಹಾಗೆ ಇದ್ದುಬಿಡ್ತಾರೆ. ಈ 60 ವರ್ಷ 60 ಅಂದರೆ ಈ 12 ವರ್ಷಗಳ ಕಾಲ, 12 × 5, 5 ಮಾಮಾಂಗ ಅಂತ ಕರಿತೀವಿ. 5 12 ವರ್ಷ 60. ಯಾವಾಗ 60 ಬರ್ತದೋ ಒಂದು ಕ್ರಾಸಿಂಗ್ ಸ್ಟೇಜ್. ಗಂಡಗೆ 60 ವರ್ಷ ಆದರೆ ಒಂದು ಶಾಂತಿ ಶುರುವಾಗಬೇಕು. ಮೃತ್ಯುಂಜಯ ಜಪಗಳನ್ನು ಮಾಡಿಸ್ಬೇಕು. ಇದನ್ನೆಲ್ಲ ಮಕ್ಕಳು, ಮೊಮ್ಮಕ್ಕಳು, ತಮ್ಮ ಬಂಧುಗಳು ನಿಂತುಕೊಂಡು ಮಾಡಬೇಕು. ದುಡ್ಡು ಕಾಸು ಪ್ರಶ್ನೆ ಕೂಡ ಇವರು ಖರ್ಚು ಮಾಡಬಾರ್ದು. ಹಳೆಯ ನೆನಪು, ವಯಸ್ಸಾದವರ ಒಂದು 60 ಆದರೆ ಒಂದು ಹಳೆಯ ನೆನಪಿಗೋಸ್ಕರ ಈ ಮೃತ್ಯುಂಜಯ ಜಪ ಮಾಡಿ 70 ದಾಟಬೇಕಾದ್ರೆ 60 ಮಾಡಬೇಕು. ಮಾಡಿದರೆ ಅಂದರೆ ಮದುವೆನೇ ಆಲ್ಮೋಸ್ಟ್. ಇನ್ನೊಂದು ಮಾಂಗಲ್ಯ ಕೊಡೋದು, ಎಲ್ಲರೂ ತಮಾಷೆ ಮಾಡೋದು, ಎಲ್ಲರೂ ಹೋಮಗಳನ್ನು ಮಾಡಿಸೋದು, ಮತ್ತು ಶಾಸ್ತ್ರೋಕ್ತವಾಗಿ ಸಂಕಲ್ಪ ಮಾಡೋದು, ಮೃತ್ಯುಂಜಯ ಜಪ ಮಾಡೋದು, ಮತ್ತು ದಾನ ಧರ್ಮಗಳನ್ನು ಕೊಡೋದು. 60ರಲ್ಲಿ ಹೆಚ್ಚು ಕಡಿಮೆ 35-36 ವರ್ಷಗಳು ದಾಂಪತ್ಯ ಜೀವನವನ್ನು ಮಾಡಿರ್ತಾರೆ. ಒಂದು ದೀರ್ಘಕಾಲದ ದಾಂಪತ್ಯ ಜೀವನ ಆಗಿದೆ ಅಂತನ್ನುವಂಥದ್ದು. ಈ ಕಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿದೆ. 60 ತುಂಬಿಸೋದೇ ದೊಡ್ಡ ಸಾಹಸ. ಯಾಕಂದರೆ ಇವತ್ತಿನ ಆಹಾರ, ಇವತ್ತಿನ ನಮ್ಮ ಟೆನ್ಷನು, ಇವತ್ತಿನ ಇರುವಂಥ ವಿಚಾರಗಳಲ್ಲಿ 60ನೇ ವರ್ಷ ಶಾಂತಿಗೆ ಬನ್ನಿ ಅಂತ ಹೇಳೋದೇ ತುಂಬ ಕಷ್ಟ ಆಗ್ತಾಯಿದೆ. ಅಥವಾ ಎಲ್ಲಿ 60 ವರ್ಷ ಶಾಂತಿ ಮಾರ್ತಾ ಬಿಡ್ತಾರೆ. ಏನು ಯಾರು ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಅವರು ನಮ್ಮ ಮಾತು ಕೇಳಲ್ಲ, ಹೆಣ್ಣು ಮಕ್ಕಳೆಲ್ಲೋ ಅಮೆರಿಕಾದಲ್ಲಿದ್ದಾರೆ. ಹೀಗಾಗಿ ನಶಿಸಿ ಹೋಗ್ತಾ ಇದೆ ಈಗ 60, 70, 80. 80 ವರ್ಷದಲ್ಲಿ ಒಂಥರ ಅರಳು ಮರಳು, ಏನು ಮಾಡ್ತಿದ್ದೀನಿ ಗೊತ್ತಿಲ್ಲ. ಆಗ ಬಂಗಾರದ ನಾಣ್ಯಗಳಿಂದ ಅಭಿಷೇಕ ಮಾಡಿ ಅದನ್ನು ಒಂದು ತಮ್ಮ ದೇವಸ್ಥಾನಕ್ಕೆ ದಾನ ಕೊಟ್ಟು, ಆಮೇಲೆ ದೇವರ ಪೆಟ್ಟಿಗೆಯನ್ನು ಹಿಡ್ಕೊಂಡು ಕೂತ್ಕೊಂಡು ತುಲಾಭಾರ ಮಾಡಿಸುವಂಥದ್ದು. ಏನು ಬೇಕಾದ್ರೂ ಮಾಡ್ಬೋದು.
ನಾಣ್ಯಗಳಿಂದ ಮಾಡ್ಬೋದು, ಅಕ್ಕಿಯಿಂದ ಮಾಡ್ಬೋದು, ಬೆಲ್ಲದಿಂದ ಮಾಡ್ಬೋದು. ಯಾಕೆ? ಕಣ್ಣು ಎಲ್ಲವೂ ಕಡಿಮೆ ಆಗಿರುತ್ತೆ. ಇವತ್ತಿಗೂ 1932 24ನವರೆಲ್ಲ ನಮ್ಮ ಆಫೀಸಿಗೆ ಬರ್ತಾರೆ. 1924ರಲ್ಲಿ ಹುಟ್ಟಿದ್ರು. ನಾನು ನೋಡಿದ ಕೂಡಲೇ ಫಸ್ಟ್ ಕೈ ಮುಗಿತೀನಿ. ಎಷ್ಟು ಚೆಂದ ಗಟ್ಟಿ ಮುಟ್ಟಿರ್ತಾರೆ ಅಂದರೆ ಆ ಕಾಲದ ಊಟ, ಆ ಕಾಲದಲ್ಲಿ ತಿಂದಂಥ ಬೆಣ್ಣೆ, ತುಪ್ಪ, ಹಾಲು, ಮೊಸರು ಇಂದಿಗೂ ಕಾಪಾಡ್ತಾ ಇದೆ. ಇವತ್ತೆಲ್ಲ ಫಾಸ್ಟ್ ಫುಡ್ಡು, ಟ್ರೈನ್ ಇನ್ನೇನು ಬರುತ್ತೆ ಅಂದಾಗ ಒಂದು 2 ಇಡ್ಲಿ ತಿಂದು ಮತ್ತೆ ಹಂಗೆ ಓಡೋಗೋದು, ಈ ರೀತಿಯಾದ ಪರಿಸ್ಥಿತಿ ಬರ್ತಾ ಇದೆ. ಅದರಿಂದ ನಮ್ಮ ಆಯುಷ್ಯು ಕ್ಷೀಣ ಆಗ್ತಾಯಿದೆ. ಮತ್ತು ಈ ಆಯುಷ್ಯಕ್ಕೆ ಮುಖ್ಯ ಕಾರಣ ಬಾಲಾರಿಷ್ಟ ದೋಷ. 3 ಟೈಪಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಅಂದರೆ ಬಾಲಾರಿಷ್ಟ 12 ವರ್ಷ ತನಕ, 12ರಿಂದ 32ಕ್ಕೆ ಒಂದು ಸ್ಟೇಜು, 32ರಿಂದ 60, 60ರಿಂದ 80. ಒಬ್ಬ ಮನುಷ್ಯನ ಆಯುಷ್ಸನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಕೇತು ಬಂದರೆ, ಮೋಕ್ಷಕಾರಕ ಕೇತು ಯಾವ ದಶೆಯಲ್ಲಿ ಹುಟ್ಟಿದೆಯೋ ಅದರ ಹಿಂದಿನ ದಶೆ, ಅಂದರೆ ಚಂದ್ರ ದಶಾದಲ್ಲಿ ಹುಟ್ಟಿದರೆ ಸೂರ್ಯ, ಸೂರ್ಯ ದಶಾದಲ್ಲಿ ಹುಟ್ಟಿದರೆ ಶನಿ, ಶನಿ ದಶಾದಲ್ಲಿ ಹುಟ್ಟಿದರೆ ಶುಕ್ರ, ಶುಕ್ರ ದಶಾದಲ್ಲಿ ಹುಟ್ಟಿದರೆ ಗುರುಗಳು, ಗುರುಗಳ ದಶಾದಲ್ಲಿ ಹುಟ್ಟಿದರೆ ಬುಧ, ಬುಧ ಶುಕ್ರ ಗುರು ಹೀಗೆ ತೊಗೊಳ್ಳುವಾಗ ಹಿಂದೆ ತಗೊಂಡಾಗ ನಮ್ಮ ಆಯಸ್ಸು ನಿರ್ಣಯ ದೇವರು ಮಾಡ್ತಿದ್ದಾನೆ. ನಮ್ಮನ್ನು ರೆಡಿಯಾಗಿರಬೇಕು, ನಾವು ಹೊರಡಕ್ಕೆ ಬಂದ ಕೆಲಸ ಆಯಿತು ಅನ್ನುವಂಥದ್ದು ಇವೆಲ್ಲ ಜಾತಕದಲ್ಲಿ ಗೊತ್ತಾಗ್ತದೆ. ಶುಭ ವಿಚಾರ ಬೇಡ ಹಿಂದಿಂದು, ಯಾಕೆ ನಿಮ್ಮ ನಿರ್ಣಯ ಆಗ್ತದೆ ಅನ್ನೋಕ್ಕಿಂತ 60ನೇ ವರ್ಷ ಶಾಂತಿಯನ್ನು ಭಾಳ ಸ್ಪಷ್ಟವಾಗಿ ಚೆನ್ನಾಗಿ ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಸಂಬಂಧಿಕರು, ಬಾಮೈದನ ಯಾರ್ಯಾರು ಇಷ್ಟು ದಿನ ದ್ವೇಷಗಳನ್ನು ಮಾಡಿ ಮಾತಿಲ್ಲದೆ ಕತೆ ಇಲ್ಲದೆ ದೂರ ದೂರ ವೈಮನಸ್ಸೆ ಇಟ್ಟುಕೊಂಡ್ರವರ ಎಲ್ಲರೂ ಒಟ್ಟಿಗೆ ಸೇರಬೇಕು, ಕರಿಬೇಕು, ಅದ್ಭುತವಾದ ಕಾರ್ಯಗಳು ಮಾಡಬೇಕು. ಇದು ಮಿಯರ್ಲಿ ಶಾಂತಿ ವಿಚಾರ. ಶಾಂತಿ ಅಂದರೆ ನೆಮ್ಮದಿ ಹಿಂಗೆ ಕಣ್ಣು ಮುಚ್ಚೋದಲ್ಲ. ಆ ಸ್ಟೇಜ್ ಕ್ರಾಸ್ ಮಾಡಿದಂಥ ಒಂದು ಮನುಷ್ಯನ ಬದಲಾವಣೆ ಯಾವುದೇ ಕ್ರಾಸ್ ಮಾಡಲಿ, ಆ ಬದಲಾವಣೆಗೆ ನಾವು ತಯಾರಾಗಿರಬೇಕು. ಮಗು ಅಂಬೆಗಾಲು ಹಾಕ್ಲಿಕ್ಕೆ ಶುರು ಮಾಡಿ ಹೊಸ್ತಲು ದಾಟಿದರೂ ನಮ್ಮ ಭಾರತೀಯ ಪದ್ಧತಿ ಎಷ್ಟು ಚೆಂದ ಇದೆ. ಒಂದು ತೆಂಗಿನಕಾಯಿ ಹೊಡಿಬೇಕು. ಇನ್ನು ಅನೇಕ ವಿಚಾರಗಳಿದೆ, ಹೇಳೋಣ. ಸರಿ ಗುರುಜಿ, ಕಾರ್ಯಕ್ರಮ ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನೀವು ಷಷ್ಠಿ ಪೂರ್ತಿ ಶಾಂತಿ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನ ಭೀಮರತಿ ಶಾಂತಿ ಅಂದ್ರೇನು, ಯಾಕೆ ಮಾಡೋದು ತಿಳಿಸ್ಕೊಡಿ ಗುರುಜಿ. ಭೀಮರತಿ ಅಂದರೆ 70, 60 ದಾಟಿದ್ದು 10 ವರ್ಷ ನಂತರ ಆಯಾ ಸ್ಟೇಜ್ಗಳು ನಮ್ಮಲ್ಲಿರುವಂಥ ಅಭಿಮಾನಿ ದೇವತೆಗಳು ಬಿಟ್ಟು ಬಿಟ್ಟು ಹೋಗ್ತಿರ್ತಾರೆ. ಕಣ್ಣಿಗೆ ಒಬ್ಬರ ಅಭಿಮಾನಿ ದೇವತ, ಕಿವಿಗೆ ಕುಜ, ಕಣ್ಣಿಗೆ ಸೂರ್ಯ, ಎಡಗಣ್ಣಿಗೆ ಚಂದ್ರ, ಕಾಲುಗೆ ಶನಿ, ಕೈಗೆ ದಕ್ಷ ಪ್ರಜಾಪತಿ, ಹೀಗೆ ಒಬ್ಬೊಬ್ಬರೇ ಬಿಟ್ಟು ಬಿಟ್ಟು ಹೋಗ್ತಿರ್ತಾರೆ. ಅದು ಹೋಗಬೇಕಾದ್ರೆ ಅವ್ರನ್ನ ಸೆಂಡ್ ಆಫ್ ಕೊಡೋದು ಒಂದು ದೊಡ್ಡ ಕಾರ್ಯಕ್ರಮ. ಸರಿ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಶಾಂತಿ ಕುಮಾರಿ ಅಂತ ದೊಡ್ಡಬಳ್ಳಾಪುರದಿಂದ. ನಮಸ್ತೆ. ನಮಸ್ತೆ. ಹಲೋ ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ನನ್ನ ಮಗನ ಬಗ್ಗೆ. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಜನ್ಮ ದಿನಾಂಕ ತಿಳಿಸಿ. ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ಗುರುಜಿ? ಕರೆ ಕಟ್ಟಾಗಿದೆ ಅನ್ಸುತ್ತೆ, ತಿಳಿಸಿ ಗುರುಜಿ. ಸೊ 70 ವರ್ಷ ಶಾಂತಿಗೆ ಶ್ರೀ ಸೂಕ್ತದ ಪಾರಾಯಣ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಥ ಸದಾಂ ಚಂದ್ರ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಾವಾಹ ಮಾಡಿ ಶ್ರೀ ಸೂಕ್ತದ ಪಾರಾಯಣ ವಿಶೇಷವಾಗಿ ಮಾಡಿಸ್ಬೇಕು. ಮತ್ತೆ ತಿರ್ಗಾ ಹೋಮ, ಶಾಂತಿ, ಅರ್ಘ್ಯ, ಪಾದ್ಯ 70ಕ್ಕೆ. 60ಕ್ಕೆ ಒಂದು ಥರ ಇರ್ತದೆ, 70ಕ್ಕೆ. ಯಾಕೆಂದರೆ ಬದಲಾವಣೆ. ನೀನು 80 ಬದುಕಬೇಕು. ದೀರ್ಘಕಾಲವಾದ ದಾಂಪತ್ಯ ಜೀವನ ಒಂದು. ಎರಡನೇದು, ನೀನು ಮಾಡಿದ ಕೆಲಸಗಳಿಗೆ 120 ವರ್ಷಗಳ ಕಾಲ ಈ ಮನುಷ್ಯನ ಆಯುಸ್ಸು, ಅದು ಸರಿ ಇರಬೇಕು. ಸರಿ ಗುರುಜಿ. ವಿಶ್ವನಾಥ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ, ಮಾತನಾಡ್ಸೋಣ. ನಮಸ್ತೆ ವಿಶ್ವನಾಥ್ ಅವರೇ. ನಮಸ್ಕಾರ ಆಚಾರ್ಯರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೆ. ಜನ್ಮ ದಿನಾಂಕ ತಿಳಿಸಿ ನಿಮ್ದು. 13/8/1964. ರಾಶಿ ನಕ್ಷತ್ರ? ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ. ಅದೇ ನನ್ನ ಗ್ರಹಗತಿಗಳಿಗೆ ಹೇಗೆ ಹೋಗ್ತಾ ಇದೆ ಅಂತ ತಿಳ್ಕೊಬೇಕಾಗಿತ್ತು. ಈಗ ನಿಮ್ಮ ರಾಶಿ ನಕ್ಷತ್ರ ಹೇಳಿ.
ಸ್ವಾತಿ ನಕ್ಷತ್ರ ತುಲಾ ರಾಶಿ. ಅಷ್ಟೇ, ಅಷ್ಟು ಮಾತ್ರ. ಈ ಸಮಯದಲ್ಲಿ ಒಂದು ಚಿಕ್ಕ ಹಿಂಟ್ಸ್ ಕೊಡ್ಬೋದು. ಸಂಪೂರ್ಣವಾಗಿ ತಿಳ್ಕೊಬೇಕಂದ್ರೆ ಜಾತಕ ವಿಶ್ಲೇಷಣೆ ಆಗಲೇಬೇಕು. ತುಲಾ ರಾಶಿಗೆ 7.5 ಇತ್ತು, ಈಗ ಸ್ವಲ್ಪ ಪರವಾಗಿಲ್ಲ. ಗುರುಗಳು ಅಲ್ಲೇ ಇದ್ದರು, ಪರ ವಿರೋಧಗಳು ಸಿಕ್ಕಾಬಟ್ಟೆ ಆಗ್ತಿತ್ತು. ಈಗ ಎಲ್ಲವೂ ಸರಿ ಹೋಗ್ತಾ ಇದೆ, ಚಿಂತೆ ಮಾಡಬೇಡಿ. ನೀವು ಅದಕ್ಕೆ ಒಂದು ಪುಷ್ಪರಾಗದ ಹರಳನ್ನು ಹಾಕ್ಕೊಳ್ಳಿ. ಮತ್ತು ಒಂದು ವಿಶೇಷವಾಗಿ ನೀವು ಯಾವುದಾದ್ರು ಗುರುಗಳ ದೇವಸ್ಥಾನ, ನೀವು ಇರೋ ಜಾಗಕ್ಕೆ ಬಿಟ್ಟು ಬೇರೆಲ್ಲರೂ ಗುರುಗಳ ದೇವಸ್ಥಾನ ಹೋಗಿ ದರ್ಶನ ಮಾಡ್ಕೊಂಡ್ಬನ್ನಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಚನ್ನಬಸವ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಜನ್ಮ ದಿನಾಂಕ ತಿಳಿಸಿ. 23/4/85 ಮೇಡಮ್. ರಾಶಿ ನಕ್ಷತ್ರ? ಋಷಭ ರಾಶಿ, ರೋಹಿಣಿ ನಕ್ಷತ್ರ ಮೇಡಮ್. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ನಾವು ನಿಮ್ಮ ಊರು ಪಕ್ಕದವರು ಗುರುಗಳೇ. ಯಾವ ಊರು? ಉಗ್ಳಿ ಉಂಡಿ ಗುರುಗಳೇ. ಓಹೋ, ಸರಿ ಸರಿ, ಹೇಳಿ ಹೇಳಿ. ಗುರುಗಳೇ, ಇದು ಹಣಕಾಸು ಸ್ಥಿತಿ, ಸಾಲ ಮತ್ತೆ ಮದುವೆ ಆಗಿಲ್ಲ ಗುರುಗಳೇ. ನಿಮ್ಗೆ ಇನ್ನೂ ಮದುವೆ ಆಗಿಲ್ವಾ? ಹೌದು, ಇಲ್ಲ ಗುರುಗಳೇ. ಎಷ್ಟು ವರ್ಷ ನಿಮ್ಗೀಗ? ಇನ್ನೇನ 33 ಆಯ್ತು ಗುರುಗಳೇ. ರಾಶಿ ನಕ್ಷತ್ರ ಯಾವುದು? ಋಷಭ ರಾಶಿ, ರೋಹಿಣಿ ನಕ್ಷತ್ರ ಗುರುಗಳೇ. ರೋಹಿಣಿ ನಕ್ಷತ್ರ. ಸ್ವಲ್ಪ ಹಠವಾದಿ ಅಲ್ಲ? ಹೌದು. ಕೋಪಿಸ್ಕೊಳ್ತೀರಾ? ಹೌದು ಗುರುಗಳೇ. ಸರಿ. ನಿಮಗೆ ಉಯ್ಯಂಬಳ್ಳಿ ಮಾರಮ್ಮ ಗೊತ್ತಲ್ಲ? ಹೇಳಿ ಗುರುಗಳೇ. ಗೊತ್ತಲ್ಲ? ಅಲ್ಲಿಗೆ ಹೋಗಿ ಒಂದು ಹರಕೆ ಅಭಿಷೇಕ ಮಾಡಿ. ಮದುವೆ ಆದ ನಂತರ ನೀವೇನು ಸೇವೆ ಮಾಡ್ತೀರಿ, ಮದುವೆಗೆ ಮುಂಚೆ ಏನು ಸೇವೆ ಮಾಡ್ತೀರಿ, ವಿಶೇಷವಾದ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಗೆ ಒಂದು ಸಲ ದರ್ಶನ ಮಾಡ್ಕೊಂಬನ್ನಿ. ಮಂಗಳವಾರ ಅಥವಾ ಶುಕ್ರವಾರ ಅದು ಮಾಡ್ಕೊಂಬನ್ನಿ, ಮದುವೆ ಕೆಲಸಗಳಾಗ್ತದೆ. ಸಾಲ ಬಾಧೆಗೆ ಒಂದು ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ ಒಳ್ಳೆಯದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮಾಲತಿ ಅಂತ ಕರೆ ಮಾಡಿದ್ದಾರೆ ಚಿತ್ರದುರ್ಗದಿಂದ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳಿರ್ತೀನಿ. ಜನ್ಮ ದಿನಾಂಕ ತಿಳಿಸಿಮ್ಮ. 14/11/79. ರಾಶಿ ನಕ್ಷತ್ರ? ರಾಶಿ ನಕ್ಷತ್ರ ಸಿಂಹ ರಾಶಿ ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಮಾತನಾಡಿ, ಗುರು. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ನಮ್ಮ ಮನೆ ಬಗ್ಗೆ ಕೇಳಬೇಕಿತ್ತು. ಏನು ಕೇಳಬೇಕು ಮೇಡಮ್? ಗುರುಜಿ, ನಮ್ಮ ಮನೆ ತೊಂದರೆಗಳು, ಸಮಸ್ಯೆ ಬೇರೆ, ಏನೋ ಮಾಟ ಮಾಡ್ತಿದ್ದಾರೆ, ಅದು ಇದು ಹೋಮಾಚಾರ ನಡೆಯುತ್ತೆ. ಈ ಹುಚ್ಚು ಹಿಡಿದ್ರೆ ಇದು ಒಂಥರ ಹುಚ್ಚಿಡಿಯಿತು ಅಂತಾರೆ. ಈ ಹುಚ್ಚು ಹಿಡಿದು ಬಿಟ್ರೆ ಮಾಟ ಮಂತ್ರದ್ದು ಜೀವನ ಮಾಡೋದೇ ಕಷ್ಟ ಆಗ್ತದಮ್ಮ. ಧೈರ್ಯವಾಗಿ ಆಗಿರಲಿ ಬಿಡಲಿ, ದೇವರಂತಿರಬೇಕು. ನಮ್ಮ ದಶಾಭುಕ್ತಿ, ನಮ್ಮ ಸಮಯ ಹೆಚ್ಚು ಕಡಿಮೆ ಇದ್ದಾಗ ನೀವು ಸುಮ್ಮನೆ ಅರ್ಶಿನ ಕುಂಕುಮ ಹಚ್ಚಿದ್ರೂ ಅದೇನೋ ಒಂಥರ ಕಾಣಿಸುತ್ತೆ. ಯಾತಕ್ಕೂ ನೀವು ಲಕ್ಷ್ಮೀ ನರಸಿಂಹದೇವರ ಗುಡಿಗೆ ಶುಕ್ರವಾರ ಸಾಯಂಕಾಲ ಹೋಗಿ ವಿಳೆದೆಲೆ ಸ್ವಲ್ಪ ಜಾಸ್ತಿ ಅಲ್ಲಿಗೆ ಕೊಟ್ಟು, ಅಡಿಕೆ ಕೊಟ್ಟು, ಹೂವು ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ನನಗೇನು ತೊಂದರೆ ಆಗಬಾರ್ದು ಅಂತ. ಲಕ್ಷ್ಮೀ ನರಸಿಂಹದೇವರು ಒಬ್ಬರೇ ಈ ಕಾರ್ಯಕ್ರಮಗಳನ್ನು ಸರಿ ಮಾಡಬೇಕಾದ್ರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀರೇಶ್ ಅಂತ ಹೊಳೆ ನರಸೀಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವೀರೇಶ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅಲ್ಲಿ ನಾವು ಮೇಡಮ್ ಅವ್ರೆ, ನಮ್ಮ ತಮ್ಮಂದು ಮದ್ವೆ. ನಿಮ್ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ಅಂದ್ರೆ ಕರೆ ಕಟ್ ಆಗುತ್ತೆ. ಮ್ಯೂಟ್ ಮಾಡಿದೀವಿ ಮೇಡಮ್ ಅವ್ರೆ. ಹೇಳಿ ಇವಾಗ. ಹಲೋ ಮೇಡಮ್, ಇದು ನಮ್ಮ ತಮ್ಮಂದು ಮದ್ವೆ ಜಾತಕದ ಬಗ್ಗೆ ಕೇಳ್ಬೇಕಾಯ್ತು. ಈ ಸರಿ ಮದ್ವೆ ಇದು ಮಾಡಿದ್ದು. ಅವ್ರ ಜನ್ಮ ದಿನಾಂಕ ತಿಳಿಸ್ಕೊಡಿ ಮೇಡಮ್ ಅವ್ರೆ. ನಮ್ಮ ತಮ್ಮಂದು 1/1/1992. ರಾಶಿ ನಕ್ಷತ್ರ? ಅವ್ರದ್ದು ಸಿಂಹ ರಾಶಿ ನಕ್ಷತ್ರ ಗೊತ್ತಿಲ್ಲ ಮೇಡಮ್ ಅವ್ರೆ. ಇನ್ನು ಅವ್ರು ನೋಡಿದ ಹೆಣ್ಣು ಶ್ರುತಿ ಅಂತ ಹೇಳ್ಬಿಟ್ಟು. ಅವ್ರಿಗಿದು ಡೇಟ್ ಆಫ್ ಬರ್ತು 15/9/1994. ಅವ್ರದ್ದು ಮದ್ವೆದು ಜಾತಕ ಚೆನ್ನಾಗಿದೆ ನೋಡಿ ಮೇಡಮ್ ಅವ್ರೆ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ ಸರ್. ಅದೇ ಸರ್, ಅದು ಈಗ ನೋಡಿ, ನೀವು ತಿಳ್ಕೊಳ್ಳಿ, ಟಿ ವಿಲೆಲ್ಲ 1 ಸೆಕೆಂಡ್ ನೋಡಿ ತಿಳಿಯೋದೆಲ್ಲ ಇದೆ. ಜೀವನದ ಪ್ರಶ್ನೆ. ಅವಸರ ಮಾಡಬೇಡಿ. ಯಾರಾದರೂ ನಿಮ್ಮ ಊರಿನ ಪಕ್ಕದಲ್ಲಿ ಇರೋರಿಗೆ ಜಾತಕದ ಹೊಂದಾಣಿಕೆ, ರಾಶಿ ನಕ್ಷತ್ರದ ಹೊಂದಾಣಿಕೆ, ನಾಡಿಯ ಹೊಂದಾಣಿಕೆ, ಬಕುತ್ಕೂಟ, ವೇದಕೂಟ, ವಶೀಯಕೂಟ ಎಲ್ಲವೂ ಇದೆ. ನೀವು ಸುಮ್ಮನೆ ಅವಸರ ಮಾಡಿ ತೀರ್ಮಾನ ಮಾಡೋದಲ್ಲ. ಇವ್ರ ರಾಶಿ ಯಾವುದು? ನಿಮ್ಮ ತಮ್ಮನ ರಾಶಿ ಏನು ಹೇಳಿದ್ರು? ಸಿಂಹ ರಾಶಿ ಇರಬೇಕು. ಸಿಂಹ ರಾಶಿಗೆ ಒಳ್ಳೆ ಟೈಮ್ ಬರ್ತಾ ಇದೆ. ಈ ವರ್ಷ ಅಂತೂ ಖಂಡಿತ ಮದುವೆ ಆಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಾವೇನ ಭೀಮರತಿ ಶಾಂತಿ ಬಗ್ಗೆ ಮಾತನಾಡ್ತಾ ಇದ್ವಿ, ತಿಳಿಸ್ಕೊಡಿ ಗುರುಜಿ. ಭೀಮರತಿ ಶಾಂತಿ ಅಂದರೆ 70 ವರ್ಷಕ್ಕೆ ಮಾಡುವಂಥದ್ದು.
ಇದರಲ್ಲಿ ಶ್ರೀ ಸೂಕ್ತದ ಪಾರಾಯಣ ಮತ್ತು ದರ್ಬೆಯಿಂದ ಅವರಿಬ್ಬ ಗಂಡ ಹೆಂಡತಿಯರನ್ನು ಕೂರಿಸಿ ಅದರಲ್ಲಿ ದ್ವಾರ ನೀರನ್ನು ಹಾಕಿ ಅಭಿಮಂತ್ರಣ ಮಾಡಿದ ನೀರನ್ನು ಹಾಕಿ ಪ್ರೋಕ್ಷಣೆ ಮಾಡುವಂಥದ್ದು, ಅಥವಾ ಈ ಭತ್ತ ಅಥವಾ ಇನ್ಯಾವುದಾದ್ರು ಒಂದ್ರಿ ಅಂತಾರಲ್ಲ ಹೀಗೆ ಇದು ಮಾಡೋದು, ಅದನ್ನು ಇಟ್ಟು ಅದರ ಮೇಲೆ ನೀರು ಹಾಕಬೇಕು. ಆಗ ಪುರುಷ ಸೂಕ್ತದಿಂದ ಸಂಪೂರ್ಣ ಪಾರಾಯಣ ಮಾಡಿ ಒಳ್ಳೆಯ ಕಲಶದಲ್ಲಿ ತುಂಬಿಟ್ಟಂಥ ನೀರನ್ನು ಅವರು ಶಾಂತಿಗೋಸ್ಕರ ಮಾಡಿಕೊಳ್ಬೇಕು. ಒಂದೊಂದು ಸ್ಟೇಜ್ ಇದು ಮುಖ್ಯ ಅಷ್ಟೇ. 60 ಎಲ್ಲವೂ ಗಟ್ಟಿಗಿರೋರು ಇರ್ತಾರೆ, ಆದರೆ ತಪ್ಪಬಾರ್ದು. 16 ವಿಧವಾದ ಷೋಡಶ ಸಂಸ್ಕಾರಗಳು ತಪ್ಪಬಾರ್ದು ಅನ್ನೋಕ್ಕೆ ಇದೆಲ್ಲ ಅದ್ಭುತವಾದ ಕಾರ್ಯಕ್ರಮಗಳು. ಅದನ್ನು ಮಾಡಬೇಕು. ನಂತರ ಇದು ನೆಕ್ಸ್ಟ್ ಹೇಳಬೇಕಾದ್ರೆ 80 ವರ್ಷ ಶಾಂತಿ. 80 ವರ್ಷ ಅಂದರೆ ಅವರು ಜೀವನದಲ್ಲಿ ಹುಟ್ಟಿ 80 ಆದ ಮೇಲೆ ಹೆಚ್ಚಿಸಿ ಮಾಡಬೇಕು. ಅಂದರೆ 81 ವರ್ಷಕ್ಕೆ ಮಾಡಬೇಕು. 80 ವರ್ಷ ಸಂಪೂರ್ಣ ಕಂಪ್ಲೀಟ್ ಆಗಬೇಕು. 60 ಕಂಪ್ಲೀಟ್ ಆಗಬೇಕು ಅಂತಿಲ್ಲ, ಅಂದರೆ ಮುಗಿಬೇಕು ಅಂತಿಲ್ಲ. 70 ಮುಗಿಬೇಕು ಅಂತಿಲ್ಲ, 80 ಮಾತ್ರ ಸಂಪೂರ್ಣ ಮುಗಿಬೇಕು. ಮುಗಿದು ಕನಕಾಭಿಷೇಕ ಅಂತ ಆವಾಗಲೇ ಹೇಳಿದೆ. ಕನಕ ಅಂದರೆ ಬಂಗಾರ, ಬಂಗಾರದ ನಾಣ್ಯಗಳು ಮತ್ತು ದ್ರವ್ಯ ಎಲ್ಲ ಮೊಮ್ಮಕ್ಕಳು ಕೈಲೂ ಹಾಕಿಸ್ಕೊಳ್ಬೇಕು. ಒಂದಿಷ್ಟು ಸ್ಟಾರ್ ಹಾಕಿ ಆ ಕೆಳಗಡೆ ಬಿದ್ದಂಥದ್ದು ಪೂರ್ತಿ ಎಲ್ಲವೂ ದೇವಸ್ಥಾನಕ್ಕೆ, ಅವ್ರ ಮನೆಯ ದೇವಸ್ಥಾನಕ್ಕೆ ಅಷ್ಟು ನಾಣ್ಯಗಳು ಮಾಡಬೇಕು ಅಂತ. ಯಾವುದು ದಾನ ಧರ್ಮ ಷೋಡಶ ಸಂಸ್ಕಾರಗಳಲ್ಲಿ ಮತ್ತು ಷೋಡಶ ದಾನಗಳನ್ನು ಮಾಡಬೇಕು. ಗೋದಾನ, ಭೂದಾನ, ಸುವರ್ಣದಾನ, ರಚಿತ ದಾನ, ಮತ್ತು ಛತ್ರಿ ದಾನ, ಚಪ್ಪಲಿ ದಾನ, ಸಹ್ಯ ದಾನ, ತುಳಸಿ ಮಣಿ ದಾನ, ಪುಸ್ತಕ ದಾನ, 16 ವಿಧವಾದ ದಾನಗಳನ್ನು ಅವ್ರ ಕೈಲಿ ಮುಟ್ಟಿಸಿ ಎಲ್ಲರನ್ನು ಕರೆದು ಕೊಡಬೇಕು. ಅದು 80ಕ್ಕೆ. ಒಂದು ಜೀವನದಲ್ಲಿ ಈ ಥರ ಷೋಡಶ ದಾನಗಳನ್ನು 3 ಬಾರಿಯಾಗಾರು ಕೊಡಬೇಕಂತೆ. ಒಂದು ಹುಟ್ಟಿದಾಗ ಕೊಡಬೇಕು, ಒಂದು ಈ ರೀತಿಯಾಗಿ, ಒಂದು ನಂತರ ಲಾಸ್ಟಿಗೆ ಕೊಡಲೇಬೇಕು ಅನ್ನುವಂಥದ್ದು ದಾನ. ಈ ಮೂರು ಸ್ಟೇಜ್ನಲ್ಲಿ ಕ್ರಾಸ್ ಮಾಡಬೇಕಾದ್ರೆ ಅದ್ಭುತವಾದ ದಾನಗಳನ್ನು ನಾವು ಕೊಡಲೇಬೇಕಾಗ್ತದೆ. ಹಾಗಾಗಿ ಅದೇ ಆವಾಗಲೇ ನಾನು ಹೇಳ್ತಾ ಇದ್ದೆ, ಒಂದು ಅಂಬೆಗಾಲು ಆಗ್ತದೆ ಮಗು, ಹೊಸ್ತಲು ದಾಟಿ ಬಿಡ್ತು, ಒಂದು ತೆಂಗಿನಕಾಯಿ ಹೊಡಿಬೇಕು. ಆ ಸಮಸ್ಯೆಗೆ ಪರಿಹಾರ ಅದು ಅಷ್ಟೇ. ಹಲ್ಲು ಬಂತು ನಮ್ಮಲ್ಲಿ ಹೊಡಿತಾರೆ. ಹಲ್ಲು ಕಾಣಿಸ್ತು, ಸ್ವಲ್ಪ ಕರ ಅಂತ ಕಚ್ಚಿಬಿಡ್ತು, ಏನೋ ಹಿಂಗೆ ಇಟ್ಕೊಳ್ತು ಮಗು, ಆವಾಗಲೂ ಒಂದು ತೆಂಗಿನಕಾಯಿ ಹೊಡಿತಾರೆ. ಆ ಸ್ಟೇಜ್ ಕ್ರಾಸ್ ಆಗಬೇಕಾದ್ರೆ ಮನುಷ್ಯ ಆ ರೀತಿಯಾದ, ಅದಕ್ಕೆ ನಮ್ಮ ಭಾರತೀಯರು ಅನ್ನೋದು ಅದಕ್ಕೆ ತಕ್ಕ ಪರಿಹಾರಗಳನ್ನು ಆವಾಗ ಕೊಡ್ತಿರ್ತಾರೆ. ಆವಾಗ ಅದು ನೀಟಾಗಿ ಹೋಗುತ್ತೆ. ಯಾಕಂದರೆ ಹೊಸ್ತಲು ದಾಟೋದು ಅಂದರೆ ತನ್ನ ಜೀವನಕ್ಕೆ ತಾನು ಇನ್ನು ಹೊರಡ್ತಾ ಇದೆ ಅಂತ ಅರ್ಥ. ಅದು ಪುಟ್ಟದೋ ದೊಡ್ಡದೋ ಅದು ಆಮೇಲೆ ಲೆಕ್ಕ. ಹೊರಡ್ತಾ ಇದೆ, ಹೊರಡ್ಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಒಂದು ತೆಂಗಿನಕಾಯಿ ಹೊಡೆದು ಸಿಹಿ ಮಾಡಿ ಎಲ್ರಿಗೂ ಹಂಚಿ ನಾವು ತೊಗೋಬೇಕು. ಅಂದರೆ ಕೊಬ್ಬರಿ, ಸಕ್ಕರೆ, ಬಾಳೆಹಣ್ಣು ಎಲ್ಲ ಮಿಕ್ಸ್ ಮಾಡಿ ಎಲ್ಲರಿಗೂ ಒಂದು ಚೂರು ಕೊಟ್ಟು ತೊಗೋಬೇಕು. ಇವತ್ತು ಅಂಬೆಗಾಲು ಹಾಕ್ತು ಅಂತ. ಇನ್ನೂ ಸ್ಟೇಜಸ್ ಅಂದರೆ ಬೋಳ್ಳೆ ಬಿತ್ತು ಅಂದ್ರೇ ಒಂದು ಸಲ ಹೊಡಿಬೇಕು, ಹಲ್ಲು ಬಂತು ಅಂದರೆ ಒಂದು ಸಲ ಹೊಡಿಬೇಕು. ಏನು ಕಷ್ಟ? ದೇವ್ರಿಗೆ ನೈವೇದ್ಯಕ್ಕಾಗಿ ಒಂದು ತೆಂಗಿನಕಾಯಿ ಹೊಡಿಯೋದು ಅಷ್ಟೇ. ಪೂರ್ಣ ಫಲ ಸಿಗ್ತಾ ಇದೆ. ಹೀಗೆ ಚಿಟಿಕೆ ಹೊಡಿತೇವೆ, ಮಗು ಹಿಂಗೆ ತಿರುಗಿದ್ರೆ ಕಿವಿ ಸರಿ ಇದೆ. ಕಣ್ಣನ್ನು ಹೀಗೀಗೆ ಒಂದು ಗುಬ್ಬಿ ಚಟ್ಟು ಕಟ್ಟಿಬಿಟ್ರೆ ಅದನ್ನೇ ನೋಡ್ತಾ ಇದೆ ಮಗಂದ್ರೆ ಕಣ್ಣು ಸರಿ ಇದೆ. ಬಾಯಿ ಮಾತಾಡ್ತಿಲ್ಲ ಅಂದರೆ ಮೊಸರನ್ನವನ್ನು ಆಲ್ದೆಲೆಯ ಮೇಲೆ ಕಲಸಿ ತಿನ್ನಿಸುವಂಥದ್ದು. ಹಲ್ಲು ಬರಲಿಲ್ಲ ಅಂದರೆ ನಮ್ಮ ಕಾಲದಲ್ಲಿ ಈ ಭತ್ತವನ್ನು ಒಂಚೂರಿಟ್ಟು ಗೀರ್ತಿದ್ರು. ಗೀರೋದಂದ್ರೆ ಜೋರಾಗಿ ಗೀರೋದಲ್ಲ, ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ಹಲ್ಲು ಬರ್ತಿತ್ತು. ಈ ಹೊಕ್ಕಳು ಬಲ್ಲಿ ಇಷ್ಟು ದಪ್ಪ ಉಬ್ಕೊಂಬಿಟ್ಟು ಕರಗ್ತಾ ಇಲ್ಲ ಅಂತಂದರೆ ಕೂಡ ಅದಕ್ಕೆ ಒಂದು ಬದನೆಕಾಯನ್ನು ತಂದು ಆ ತೊಟ್ಟಿಲ ಮೇಲೆ ಕಟ್ಟುತ್ತಾ ಇದ್ರು. ಅದು ಹೇಗೆ ಒಣಗುತ್ತೋ ಹಾಗಾಗಿ ಹೊಕ್ಕಳು ಬಳ್ಳಿ ಒಳಗಡೆ ಹೋಗ್ತಿತ್ತು. ಈ ಥರ ಬೇಕಾದಷ್ಟು ಕರುವಿನ ಹಗ್ಗ ಹಾಕಿ ಸ್ನಾನ ಮಾಡಿದ್ರೆ ಈ ರಚ್ಚೆ ಹಿಡಿಯೋದು ಕಡಿಮೆ ಆಗ್ತದೆ. ಕರುವಿನ ಹಗ್ಗನ ಈ ರೀತಿ ಹಾಕಿ ಮಗು ಕೊನೆಯಲ್ಲಿ ನೀರು ಹಾಕಿದರೆ ಈ ದೋಷಗಳು ಏನಾರಿದ್ದರೆ ಪರಿಹಾರ. ದೀಪ ಮುಂದೆ ಕೂತ್ಕೊಂಡು ಅದಕ್ಕೆ ಶಾಂತಿ ಮಾಡಿ ಅದಕ್ಕೆ ಮುಖದಕ್ಕೆ, ಹಣೆಗೆ, ಹೊಟ್ಟೆಗೆ, ಕಾಲಿಗೆ ಎಲ್ಲ ದೃಷ್ಟಿ ತೆಗಿತಿದ್ರು. ಇದು ಮಗುವಿನ ಸ್ಟೇಜು. ನಂತರ ಮದುವೆ, ಮುಂಜಿ ಇತ್ಯಾದಿಗಳೆಲ್ಲ ಆಯಾ ಸಮಯದಲ್ಲಿ ಸಂಸ್ಕಾರಗಳನ್ನು ಒತ್ತೆ ಹಿಡಿತಾ ಇದ್ದರು. ಅದೇ ರೀತಿಯಾಗಿ 60, 70, 80 ದೇವರು ಅವರಿಗೆ ಆಲ್ಮೋಸ್ಟ್ ದೀರ್ಘ ಆಯುಸ್ಸನ್ನು ಕೊಡಲಿ ಅಂತ 60ಕ್ಕೆ ಎಚ್ಚರ ಆದರೆ
70 ಕ್ರಾಸ್ ಮಾಡ್ತಾನೆ. 70 ಕ್ರಾಸ್ ಒಂದು ತುಂಬ ಡಿಫಿಕಲ್ಟ್ ಅದು. 70 ಕ್ರಾಸ್ ಆದರೆ 80. ಆ 80 ಅನ್ನೋದು 81ನೇ ವರ್ಷ ಮಾಡಬೇಕು. ಬಾಕಿ ಎಲ್ಲ 70 ಕರೆಕ್ಟಾಗಿ ಮಾಡ್ಬೋದು, 60 ಕರೆಕ್ಟಾಗಿ ಮಾಡ್ಬೋದು. ಇದನ್ನೆಲ್ಲವನ್ನು ಒಂದು ಸ್ಟೇಜ್ ಇಷ್ಟು ವರ್ಷ ಮಾಡಿದಂಥ ತಂದೆ ತಾಯಿಗಳು ಅದಕ್ಕೆ ಪರಿಹಾರಕ್ಕಾಗಿ ಯಾರಾದರೂ ಬೇರೊಬ್ಬರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿಕೊಂಡು ಒಂದು ಅದ್ಭುತವಾದ ಸಂಭ್ರಮಕ್ಕಾಗಿ ಈ ಕಾರ್ಯಗಳನ್ನು ಮಾಡೋದು. ಎಕ್ಸಲೆಂಟ್ ಕಾರ್ಯಕ್ರಮ ಇದು. ಶಾಂತಿಗೆ ಶಾಂತಿ, ಪಾರಾಯಣ, ದಾನ, ಧರ್ಮ ಮತ್ತು ವಿಶೇಷವಾದ ಹೋಮಗಳು, ಅರ್ಘ್ಯ ಇತ್ಯಾದಿಗಳನ್ನೆಲ್ಲವನ್ನು ಕೊಡಬೇಕು. ಕೈಯಲ್ಲಿ ಸಾಧ್ಯವಾದದ್ದು ಅವ್ರ ನೆಪ ಅಷ್ಟೇ. ದಾನಗಳನ್ನು ಕೊಡೋದು, ಯಾವುದು ಬೇಸರ ಮಾಡ್ಕೊಳ್ಳದೆ ಕೂತ್ಕೊ ಇಲ್ಲಿ ನಿಂತ್ಕೊ ಇಲ್ಲಿ ಅಂತ ಬೈದೆ ತುಂಬ ಮುದ್ದು ಮಾಡಬೇಕು ಆ್ಯಕ್ಚುಲಿ. ಯಾಕಂದರೆ ಮಕ್ಕಳು ಸಮಾನ. ಈ ದೊಡ್ಡ ವಯಸ್ಸಾದವರು ಹೇಳ್ತಾ ಇದ್ದಾರೆ ಮಕ್ಕಳು ಒಂದೇ, ವೃದ್ಧಾಪ್ಯನೂ ಒಂದೇ, ಈ ಯೌವನ ಅಂದರೆ ಬಾಲ್ಯವೂ ಒಂದೇ. ಆ ರೀತಿಯಾಗಿ ಅವರನ್ನು ನೋಡಬೇಕು. ಯಾವುದು ಬೇಸರ ಮಾಡದೆ ಹುಷಾರಾಗಿ ಮಾಡಬೇಕು. ಯಾಕೆ ಎಷ್ಟೋ ಪಾಟ್ ಕಿವಿ ಹೊಟ್ಟೋಗಿರುತ್ತೆ, ಕಿರ್ಚಬೇಕಾಗುತ್ತೆ. ಅದಕ್ಕೋಸ್ಕರ ಬೇಸರ ಮಾಡ್ಕೊಳ್ಬಾರ್ದು. ಆ ರೀತಿಯಾಗಿ ತಗೊಂಡು 80ನೇ ವರ್ಷ ಶಾಂತಿ ಮಾಡಿದರೆ ಸಹಸ್ರ ಚಂದ್ರಮಾನ ಅಂತ ಕರೀತಾರೆ. ಅದಕ್ಕೆ ಸಹಸ್ರ ಚಂದ್ರನನ್ನು ನೋಡಿದಂಥ ಪುಣ್ಯ ಇವರಿಗಿದೆ. ಅಂದರೆ ಆ್ಯಕ್ಚುಲಿ 90-95 ವರ್ಷಗಳ ಆದರೆ ಅವರುಗಳನ್ನು ಅಧಿಕ ಮಾಸಗಳನ್ನೆಲ್ಲ ಲೆಕ್ಕ ಹಾಕಿದ್ರೆ 100 ವರ್ಷ ದಾಟಿದಷ್ಟು ಪುಣ್ಯ. ಮನುಷ್ಯನ ಆಯುಸ್ಸು 120 ಕಲಿಯುಗದಲ್ಲಿ. ಯಾಕೆ? ಎಲ್ಲ ದಶಾಭುಕ್ತಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಒಂದೊಂದು ಸೂರ್ಯ 6, ಚಂದ್ರ 10, ರಾಹು 18, ಗುರುಗಳ 16, ಶನಿ 19 ಮತ್ತು ಬುಧ 17, ಹೀಗೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬರ್ತದಂದರೆ 120 ಬರ್ತದೆ. ಸೊ ಒಬ್ಬ ಮನುಷ್ಯ ಹುಟ್ಟಿದಾಗಿಂದ ಎಲ್ಲ ದಶಾಭುಕ್ತಿಯನ್ನು ನೋಡಿದರೆ ಮಾತ್ರ 120 ವರ್ಷ ಆಗ್ತದೆ. ಸರಿ ಗುರುಜಿ, ಯಾವ ಶ್ಲೋಕ ತಿಳಿಸ್ಕೊಡ್ತಾ ಇದ್ದಾರೆ ಇವತ್ತು? ತುಳಸಿಯ ಪ್ರಾರ್ಥನೆ ಅದು ಇರಬೇಕು ಮುಖ್ಯ. ಅದು ಮನೆ ಮುಂದೆ ಇದ್ದರೆ ನಮಗೆ ಬರುವ ಆರೋಗ್ಯ ಮತ್ತು ದುಷ್ಟಶಕ್ತಿಗಳ ಕಾಟ ಇದ್ದರೂ ಹೋಗುತ್ತೆ. ಅದು ಒಣಗಿದು ಅಂದರೆ ಎಲ್ಲೋ ಮೈಲಿಗೆ ಆಗುತ್ತೆ. ಅದಕ್ಕೆ ಹಲವಾರು ನಾಮಗಳಿದೆ, ಅದನ್ನು ನೋಡೋಣ ಬನ್ನಿ. ಚಾಮುಂಡ, ಚಂಚಲ, ಭೀಮ, ರೇಣುಕಾ, ಮಾರಿಕಾ ತಥಾ ಪದ್ಮಾಕ್ಷಿ, ಪದ್ಮಮಾಲಾ ಚ ತುಳಸಿ ರಕ್ಷಣಂ ಕುರು. ಇವೆಲ್ಲ ಮೋಸ್ಟ್ ಸ್ಟ್ರಾಂಗೆಸ್ಟು ದೇವತೆಗಳು. ಅವರೆಲ್ಲ ಸೇರಿ ನಮಗೆ ತುಳಸಿಯೇ ನಮ್ಮನ್ನು ರಕ್ಷಣೆ ಮಾಡುವಂತ ಕೇಳಿಕೊಳ್ಳುವ ಕ್ರಮ. ಸರಿ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.